ವೈದ್ಯನಾಥ ಮಲ್ಲರಾಯ ಸಪರಿವಾರ ದೈವಗಳ ದೈವಸ್ಥಾನ ರಿಜಿಸ್ಟರ್ಡ್ ಮಲ್ಲರಾಯ ಜೇರಾದಲ್ಲಿ ಡಿಸೆಂಬರ್ 21ರಿಂದ 25ರವರೆಗೆ ನಡೆಯುವ ದೈವಗಳ ಸಾನ್ನಿಧ್ಯಾವೃತ್ತಿ ಬ್ರಹ್ಮಕಲಶಾಭಿಷೇಕದ ಚಪ್ಪರ ಮುಹೂರ್ತ ಮತ್ತು ಸಭಾ ಕಾರ್ಯಕ್ರಮ ನವೆಂಬರ್ 17ನೇ ಆದಿತ್ಯವಾರ ನಡೆಯಿತು. ಸಾನ್ನಿಧ್ಯಾಭಿವೃದ್ಧಿ ಬ್ರಹ್ಮಕಲಶಾಭಿಷೇಕದ ದೀಪ ಪ್ರಜ್ವಲನೆಯನ್ನು ಡಾಕ್ಟರ್ ಪ್ರಭಾಕರ್ ಭಟ್ ಕಲ್ಲಡ್ಕ ಅಧ್ಯಕ್ಷರು, ವಿವೇಕಾನಂದ ವಿದ್ಯಾವರ್ಧಕ ಸಂಘ ಪುತ್ತೂರು ಇವರು ನೆರವೇರಿಸಿದರು. ಕೃಷ್ಣಪ್ಪ ಪೂಜಾರಿ ಧರ್ಮದರ್ಶಿಗಳು, ಚಾಮುಂಡೇಶ್ವರಿ ದೇವಸ್ಥಾನ ರಜತಾದ್ರಿ ಸೇಸಪ್ಪ ಗೌಡ ಹಡಿಯಿಲು ಅಧ್ಯಕ್ಷರು, ಮಲ್ಲರಾಯ ದೇವಸ್ಥಾನ ನಡುಮನೆ ಪಿಲಿಂಚ ಚಪ್ಪರ ಮುಹೂರ್ತಕ್ಕೆ ಚಾಲನೆ ನೀಡಿದರು. ನಾರಾಯಣ ಶೆಟ್ಟಿ ಕುಂಡಡ್ಕ, ಬಾಲಕೃಷ್ಣ ಅಮೈ, ರಮೇಶ್ ಭಟ್ ಹೆಮೆಚ್, ಭಂಡಾರದ ಮನೆ ಮಿತ್ತೂರು, ಜಯರಾಮ ಪೂಜಾರಿ ಕಾರ್ಯಾಡಿ ಗುತ್ತು ತೋರಣ ಮುಹೂರ್ತಕ್ಕೆ ಚಾಲನೆ ನೀಡಿದರು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಸತೀಶ್ ಶೆಟ್ಟಿ ಮುಡೈಮ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಚಪ್ಪರ ಮುಹೂರ್ತದ ಸಭಾ ಕಾರ್ಯಕ್ರಮದಲ್ಲಿ ಶ್ರೀಮತಿ ಆಶಾ ಪಾರ್ವತಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರಿಜಿಸ್ಟರ್ಡ್ ಇದರ ಮೇಲ್ವಿಚಾರಕರು ಮಾಣಿವಲಯ, ರಮೇಶ್ ಭಟ್ ಎಂಎಚ್, ಭಂಡಾರದ ಮನೆ ಮಿತ್ತೂರು, ಗೋವಿಂದರಾಜ್ ಪೆರುವಾಜೆ ವಕೀಲರು, ಗಿರಿಶಂಕರ್ ಕೈಲಾರ ಸದಸ್ಯರು, ವನದುರ್ಗ ಸೇವಾ ಟ್ರಸ್ಟ್ ದೇಂದಡ್ಕ, ಬಾಬು ಆಚಾರ್ಯ ಅಳಕೆಮಜಲು, ಸಂಜೀವ ದರ್ಬೆ ಅಧ್ಯಕ್ಷರು, ಸೀತಾರಾಮಾಂಜನೇಯ ಭಜನಾ ಮಂದಿರ ರಾಮನಗರ, ಸಂಘಟನಾ ಕಾರ್ಯದರ್ಶಿಗಳು ಮಹಾಬಲ ಆಚಾರ್ಯ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ಪದ್ಮಪ್ರಿಯ ಕಾರ್ಯಾಡಿ ಅಮೃತ ವಚನ ಹೇಳಿ ಚರಣ್ ಅಮೈ ಪ್ರಾರ್ಥಿಸಿದರು. ವಸಂತ್ ಕುಮಾರ್ ಅಮೈ ಅಧ್ಯಕ್ಷರು, ಬ್ರಹ್ಮಕಲಶ ಸ್ವಾಗತ ಸಮಿತಿಯವರು ಪ್ರಾಸ್ತಾವಿಕವಾಗಿ ಭಾಷಣ ಮಾಡಿ ಸ್ವಾಗತಿಸಿದರು. ಜಯಕರ ಅಮೈ ಕಾರ್ಯಕ್ರಮ ನಿರೂಪಿಸಿದರು. ಕೋಶಾಧಿಕಾರಿ ಸುರೇಂದ್ರ ಕಾರ್ಯಾಡಿ ಧನ್ಯವಾದವಿತ್ತರು. ಕಾರ್ಯಕ್ರಮದಲ್ಲಿ ಊರ ಪರವೂರ ಭಕ್ತಾದಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು.